ತಾಜ್ ಗಡಿನಾಡು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದವನು. ಈಗ ದುಬಾಯಿ ಮತ್ತು ಶಾರ್ಜಾದ ಗಡಿ ಭಾಗವಾದಂತಹ ಅಲ್ ನಹ್ದಾ ಎಂಬ ಏರಿಯಾದಲ್ಲಿದ್ದೇನೆ. ನಿನ್ನೆ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಯುದ್ಧ ಆರಂಭ ಮಾಡಿದ ನಂತರ ಅದರ ನೇರ ಅನುಭವಗಳು ಯುಎಇಯಲ್ಲಿರುವಂತಹ ನಮಗೂ ಇಲ್ಲಿ ಆಗ್ತಾ ಇದೆ. ಅಲ್ ದಫ್ರಾ ಎಂಬ ಏರಿಯಾದಲ್ಲಿ ಮೊದಲು ಇಲ್ಲಿನ ಅಮೆರಿಕನ್ ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿ ಇರಾನ್ ಮರುದಾಳಿ ನಡೆಸುತ್ತೆ. ಈ ಅಲ್ ದಫ್ರಾ ಎಂಬ ಏರಿಯಾವು ಅಬುಧಾಬಿಯ ಹೊರವಲಯದಲ್ಲಿದೆ. ಅಲ್ ದಫ್ರಾ, ಅಲ್ ಮುಸಫಾ ಏರಿಯಾಗಳಲ್ಲಿ ಬಹಳಷ್ಟು ಭಾರತೀಯ ಕುಟುಂಬಗಳು ನೆಲೆ ನಿಂತಿವೆ. ನನ್ನ ಗೆಳೆಯರ ಮನೆಗಳು ಕೂಡ ಅಲ್ಲಿವೆ. ಅವರ ಮನೆಗಳಲ್ಲೆಲ್ಲ ನಿನ್ನೆ ಬಹಳ ದೊಡ್ಡ ಶಬ್ದಗಳೊಂದಿಗೆ ಮನೆಯೇ ಅಲುಗಾಡಿದಂತಹ ಅನುಭವ ಆಯಿತು ಅಂತ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ರು. ಕೆಲವು ಭಾಗಗಳಲ್ಲಿ ಮಿಸೈಲ್ಗಳ ತುಂಡು ಬೆಂಕಿಯೊಂದಿಗೆ ಕೆಳಗೆ ಬೀಳುವುದನ್ನು ನೋಡಿ ಜನರು ವಿಡಿಯೋ ಮಾಡ್ತಿದ್ರು. ಅನಂತರ ಸಂಜೆಯಾಗುತ್ತಲೇ ದುಬಾಯಿ ಆಗಸದಲ್ಲೂ ಕೂಡ ಮಿಸೈಲ್ಗಳ ಹಾರಾಟ ಜೋರಾಯಿತು. ರಾತ್ರಿ ಆಗುತ್ತಲೇ ಇಲ್ಲಿನ ಎಲ್ಲ ಏರ್ಪೋರ್ಟ್ಗಳು ಕೂಡ ಅಫಿಷಿಯಲ್ ಆಗಿ ಮುಚ್ಚಿದ್ವು. ದುಬಾಯಿ ಏರ್ಪೋರ್ಟ್ನ ಹತ್ತಿರದಲ್ಲೇ ಕಂಪನದ ಅನುಭವಗಳು ಕೂಡ ಆಯಿತು. ರಾತ್ರಿಯೆಲ್ಲ ಜನರು ಮನೆಗಳ ಬಾಲ್ಕನಿಗಳಲ್ಲಿ ನಿಂತು ಆಗಸವನ್ನು ನೋಡುತ್ತಾ ವಿಡಿಯೋ ಮಾಡುತ್ತಿದ್ದಂತಹ ದೃಶ್ಯಗಳನ್ನು ನಾನು ನೋಡಿದ್ದೆ. ಮಧ್ಯರಾತ್ರಿ ಆಗುವಾಗ ಸರಕಾರದಿಂದ ಮೆಸೇಜ್ ಬರುತ್ತೆ, ಪ್ರತಿಯೊಬ್ಬರ ಮೊಬೈಲ್ಗಳಿಗೂ ಸಂದೇಶ ಬರುತ್ತೆ, ನಾವು ತುರ್ತು ಸನ್ನಿವೇಶದಲ್ಲಿದ್ದೇವೆ, ಈ ಸಂದರ್ಭದಲ್ಲಿ ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಯಾರು ಕೂಡ ಅನಗತ್ಯವಾಗಿ ಹೊರಗಡೆ ಹೋಗಬೇಡಿ, ಸಾಧ್ಯವಾದಷ್ಟು ಮನೆಯಲ್ಲೇ ಇರಿ, ಅಗತ್ಯ ಬಂದರೆ ಸರಕಾರ ಹೇಳುವಂತಹ ಪ್ರತಿಯೊಂದು ಸಂದೇಶಗಳನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು, ಶೆಲ್ಟರ್ಗಳಿಗೂ ಕೂಡ ಹೋಗಬೇಕಾಗಬಹುದು ಎಂಬ ತುರ್ತು ಸಂದೇಶ ಕೂಡ ನಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಇದೆಲ್ಲ ಆದ ನಂತರ ನಿಜಕ್ಕೂ ನಾವಿಲ್ಲಿ ಒಂದು ಯುದ್ಧದ ವಾತಾವರಣದಲ್ಲಿಯೇ ಇದ್ದೇವೆ ಎಂಬ ಅನುಭವ ನಮಗೆ ಆಗ್ತಾ ಇದೆ. ಆಗಾಗ ಮೇಲಿನಿಂದ ಮಿಸೈಲ್ಗಳ ಶಬ್ದಗಳು ಕೂಡ ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ಗಳು ಸಂಪೂರ್ಣವಾಗಿ ಮುಚ್ಚಿರೋದ್ರಿಂದ ನಮಗೀಗ ಆತಂಕವಾಗಿದೆ. ಇಲ್ಲಿ ನಾವು ಸಪೋಸ್ ಭಾರತಕ್ಕೆ ಹೋಗಬೇಕಾದ್ರೆ ನಮಗೆ ಏರ್ಪೋರ್ಟ್ಗಳನ್ನು ಬಿಟ್ಟು ಬೇರೆ ರಸ್ತೆಗಳೇ ಇಲ್ಲ. ಅದೂ ಅಲ್ಲದೆ ಇವತ್ತಿನಿಂದ ಇಲ್ಲಿ ಆಹಾರ ಸಾಮಗ್ರಿಗಳ ಬೆಲೆ ಕೂಡ ಗಗನಕ್ಕೇರುವ ಸಾಧ್ಯತೆಗಳಿವೆ ಎಂದು ಮಾಧ್ಯಮಗಳು ಹೇಳ್ತಾ ಇವೆ. ಯಾಕೆಂದರೆ ಬೇಕಾದಷ್ಟು ಶೇಖರಣೆಗಳು ಇಲ್ಲದೇ ಇರುವುದರಿಂದ, ಏರ್ಪೋರ್ಟ್ಗಳು ಬಂದ್ ಆಗಿರುವುದರಿಂದ ಇಲ್ಲಿ ಆಹಾರದ ಕ್ಷಾಮ ಬರಬಹುದು. ರಂಜಾನ್ ಕೂಡ ಆಗಿರುವುದರಿಂದ ಜನರೆಲ್ಲ ಈಗ ಸೂಪರ್ ಮಾರ್ಕೆಟ್ಗಳತ್ತ ದೌಡಾಯಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಷ್ಟು ಸಾಧನಗಳನ್ನು ಈಗ ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಈಗಿನ ಇಲ್ಲಿನ ವರದಿ.